ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ನೀವು ವೆಯ್ಟ್ ಮಾಡ್ತಿದ್ದ ಹಾಗೆ ಆಪ್ಷನ್ ಎಂಟ್ರಿಗೆ ಡೇಟ್ ಬಂದೇ ಬಿಡ್ತು. ಇವತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ KCETಗೆ ಮಾತ್ರನೇ ನಿಮಗೆ ಇಲ್ಲಿ ಎಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಇರೋದಿಲ್ಲ. ಓನ್ಲಿ ಈಗ ಯಾಕೆಂದರೆ ನಿಮ್ಗೆ ಗೊತ್ತಿದೆ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸದ್ಯಕ್ಕೆ KCETಗೆ ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರೆ. ಅಂದರೆ ನೀವು ಈಗ ಬಿಗಿನಿಂಗಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು ತುಂಬ ಇರೋದ್ರಿಂದ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋ ಆಪ್ಷನ್ಸ್ ಸಿಗೋದ್ರಿಂದ ಸ್ವಲ್ಪ ಡಿಲೇ ಆಗೋದ್ರಿಂದ ನಿಮಗೆ ಮಾಡ್ಕೊಳ್ಳಿ ನಿಧಾನಕ್ಕೆ ಅನ್ನೋ ರೀಸನ್ಗೆ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರೆ ಈಗ. ಅದರಲ್ಲಿ ಫಸ್ಟು ಏನು ಡೀಟೇಲ್ಸ್ ಇದೆ ಈಗ ಆಲ್ರೆಡಿ ಹೇಳ್ತಿದ್ರು ಕೆಲವರು ಸ್ಟೂಡೆಂಟ್ಸ್ ಎಲ್ಲ, ಸರ್ ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ತಿದ್ದೀವಿ ಬಟ್ ಅದು ಲಾಗಿನ್ ಆಗ್ತಿಲ್ಲ, ಎರರ್ ಬರ್ತಾ ಇದೆ, ತುಂಬ ಇಶ್ಯೂಸ್ ಫೇಸ್ ಮಾಡ್ತಿದ್ದೀವಿ ಅಂತ. ಖಂಡಿತವಾಗಿ ಎಲ್ಲರಿಗೂ ನಿಮ್ಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಇದೇ ಥರದ ಇಶ್ಯೂಸ್ ಇದ್ದಾವೆ. ಅದ್ರ ಬಗ್ಗೆ ವರಿ ಆಗೋ ನೆಸೆಸಿಟಿ ಇಲ್ಲ. ಅದನ್ನು KE ಆದಷ್ಟು ಬೇಗ ಕರೆಕ್ಷನ್ಸ್ ಮಾಡ್ತಾರೆ, ಸರ್ವರ್ ಬ್ಯುಸಿ ಆಗಿರುವಂಥದ್ದು. ನಿಮಗೆ ಇನ್ನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿರುತ್ತೆ ಈಗ, ಅಥವಾ ಕೆಲವರಿಗೆ ಆಗ್ಬೋದು, ಕೆಲವ್ರಿಗೆ ಆಗದೇ ಇರ್ಬೋದು. ಇಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಆ ಥರ ಆಗ್ತಿದೆ. ಅದ್ರ ಬಗ್ಗೆ ವರಿ ಆಗೋ ನೆಸೆಸಿಟಿ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ ನಾಳೆ ಬೆಳಗ್ಗೆ ಅಷ್ಟರೊಳಗಡೆ ನಿಮಗೆ ಎಲ್ಲ ಸರ್ವರ್ ಪ್ರಾಬ್ಲಮ್ಸು ಸರಿ ಹೋಗಿರುತ್ತೆ. ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ, ಅದನ್ನು ಮಾಡ್ಕೋಬೋದು. ಯಾಕಂದರೆ ನಿಮಗೆ ತುಂಬ ಸಾಕಷ್ಟು ಟೈಮನ್ನು ಕೊಟ್ಟಿದ್ದಾರೆ. ನಿಮಗೇನು ಒಂದು ದಿನ ಎರಡು ದಿನ ಅಲ್ಲ, ಆಲ್ಮೋಸ್ಟ್ ಅವ್ರು ಹೇಳ್ತಿರೋ ಪ್ರಕಾರವಾಗಿ 15ನೇ ತಾರೀಕುವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಿದ್ದಾರೆ. ಅದಾದಮೇಲೆ ಮಾಕ್ ರೌಂಡ್ ರಿಸಲ್ಟ್ಸನ್ನು ನಿಮಗೆ 19ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 21ಕ್ಕೆ ನಿಮಗೆ ಅದೇ 19ರಿಂದ 21ಕ್ಕೆ ನಿಮಗೆ ಅದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳಕ್ಕೆ ಕೊಡ್ತಾರೆ ನಿಮಗೆ. ಅದಾದಮೇಲೆ 21ನೇ ತಾರೀಕು ನಿಮಗೆ ಫಸ್ಟ್ ರೌಂಡಿನ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ ಸದ್ಯಕ್ಕೆ ಇನ್ನೂ ಏನಂತ ಗೊತ್ತಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇದ್ರ ಜೊತೆಗೆ ನೀಟನ್ನು ಆ್ಯಡ್ ಮಾಡಬೇಕಾಗಿರುತ್ತೆ, MCCಯಿಂದ ಡೇಟಾ ಬಂದಿರಬೇಕಾಗಿರುತ್ತೆ. ಅದನ್ನು ಮತ್ತೆ ಮಾಡಿದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಇದನ್ನೆಲ್ಲನೂ MCCನಲ್ಲಿ ಸ್ಟಾರ್ಟ್ ಆದರೆ ನಿಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೀಟ್. ಹಾಗಾಗಿರೋದ್ರಿಂದ ಸದ್ಯಕ್ಕೆ ನಿಮಗೆ UGCET 2025ನ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ನಿಮಗೆ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಆಮೇಲೆ ನೋಡೋಣ, ಲೈವ್ ಆಗಿ ನೋಡೋಣ. ಅದಕ್ಕೆ ಮುಂಚೆ ಮೊದಲನೇದಾಗಿ ಬಿಟ್ಟಿದ್ದಾರೆ, ಅದನ್ನು ನೋಡೋಣ. ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ನಿಮಗೆ ಕಾಲೇಜುಗಳ ಏನೇನು ಸೀಟ್ಸ್ ಇದೆ ನಿಮಗೆ ಆ ಎಲ್ಲ ಸೀಟುಗಳ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಬಿಟ್ಟಿದ್ದಾರೆ. ಅಂತಂದರೆ ನೀವು ಕೇಳ್ತಿದ್ರೆ ಆಗಲೇ, ಸರ್ ನಮಗೆ GMಗೆ ಎಷ್ಟು ಇರುತ್ತೆ ಕಾಲೇಜ್ ವೈಸು, ಮತ್ತು 2A 3A 3B ಕಂಪ್ಲೀಟಾಗಿ SC ST ಮತ್ತು ಕ್ಯಾಟಗರಿ ವೈಸು ಮತ್ತು ಕೋಟಾ ವೈಸು ನಿಮಗೆ ಯಾವ ಥರ ಕನ್ನಡ ಮೀಡಿಯಮು, ರೂರಲ್ಲು, ಈ ಥರ ಕೋರ್ಸ್ಗಳಿಗೆ ಕಂಪ್ಲೀಟಾಗಿ ಹೈದರಾಬಾದ್ ಕರ್ನಾಟಕ ಕಾಲೇಜ್ ವೈಸ್ ನಿಮಗೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು, ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ನೀವು ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ ನೋಡಿ, ಇಲ್ಲಿ ಎಲ್ಲ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಟೋಟಲ್ ನಿಮಗೆ ಯಾವ್ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ಸ್ ಇದೆ, ಹೇಗೆ ಎಲ್ಲನೂ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು. ನೀವು ಎಲ್ಲ ಕಂಪ್ಲೀಟಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಓಕೆ, ಇದನ್ನು ಚೆಕ್ ಮಾಡ್ಕೋಬೋದು ನೀವು ಸೀಟ್ ಮ್ಯಾಟ್ರಿಕ್ಸನ್ನು, ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ಸ್ ಇದೆ ಹೇಗೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ. ಇದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಆಯಿತು. ಈಗ ಇನ್ನೊಂದು ಬರೋಣ ನಾವು. ಸೀಟ್ ಮ್ಯಾಟ್ರಿಕ್ಸ್ ಆದಮೇಲೆ ಎಲ್ಲ ಕೋರ್ಸ್ಗಳ ನಿಮಗೆ ಎಲ್ಲ ಕೋರ್ಸ್ಗಳದ್ದು ಇಲ್ಲ ಇಲ್ಲಿ, ನಿಮಗೆ ಕೆಲವೊಂದು ಮಾತ್ರ ಬಿಟ್ಟಿದ್ದಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಆ್ಯಡ್ ಮಾಡ್ತಾ ಇರ್ತಾರೆ, ನಿಮಗೆ ಅದನ್ನು ಚೆಕ್ ಮಾಡ್ಕೋಬಹುದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಮತ್ತು ಇಲ್ಲಿ ನಿಮಗೆ ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಇದೆ, ಅದೇ ಆಪ್ಷನ್ ಎಂಟ್ರಿದು ನಿಮಗೆ ಲಿಂಕ್ ಇದು. ಆಪ್ಷನ್ ಎಂಟ್ರಿ ಬಗ್ಗೆ ಆಮೇಲೆ ಬರೋಣ ನಾವು. ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅಂತ ನೀವು ನೋಡ್ಬೋದು. ನಾನೀಗ ಕ್ಲಿಕ್ ಮಾಡಿದ್ದೀನಿ, ಈಗಲೂ ಅದು ಸುತ್ತಾನೇ ಇದೆ. ಈಗ ಏನಾಗ್ತಿದೆ ಅಂದರೆ ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಲಾಗಿನ್ ಆಗ್ತಿಲ್ಲ ಸರಿಯಾಗಿ. ಆದರೂ ಮತ್ತೆ ಏನಾಗ್ತಿದೆ ಅಂದರೆ ನಿಮಗೆ ಅದು ಲಾಗೌಟ್ ಆಗ್ತಿದೆ ಒಂದು ಸ್ವಲ್ಪ ಸುತ್ತಿದಾದ್ಮೇಲೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದ್ರ ಬಗ್ಗೆ ವರಿಯಾಗೋ ನೆಸೆಸಿಟಿ ಇಲ್ಲ. ಅದ್ರ ಬಗ್ಗೆ ನೋಡೋಣ, ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ನೋಡೋಣ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸುಮ್ಮನೆ ನೀವು ಫಸ್ಟ್ ಎಲ್ಲ ಡೀಟೇಲ್ಸನ್ನು ನೀಟಾಗಿ ತಿಳ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಯಾಕೆ ಅದನ್ನೇನೋ ಮಿಸ್ಟೇಕ್ಸ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅದಕ್ಕೆ ನಾನು ಫಸ್ಟ್ ಡೀಟೇಲ್ಸ್ ಎಲ್ಲ ಹೇಳ್ತಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಆ್ಯಡ್ ಮಾಡೋದು ಯಾವ ಥರ ಇರುತ್ತೆ ಅನ್ನೋದನ್ನ ನೋಡೋಣ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಪ್ರಥಮ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಆಪ್ಷನ್ ಎಂಟ್ರಿಗೆ ನೋಡ್ಬೋದು ನೀವು. ಆಪ್ಷನ್ ಎಂಟ್ರಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಎಂಟರ್ ದ ಆಪ್ಷನ್ ಎಂಟ್ರಿ ಇನ್ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಪ್ ಟು 11:59 PM. ಅದನ್ನೇ ಆಗಲೇ ನಿಮಗೆ ಹೇಳಿದೆ ಆಲ್ರೆಡಿ. 15ನೇ ತಾರೀಕುವರೆಗೂ ನಿಮಗೆ 11 ಗಂಟೆ 51 ನಿಮಿಷದವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ.
ಅದಾದಮೇಲೆ ನಿಮಗೆ ಮಾಕ್ ರಿಸಲ್ಟ್ಸನ್ನು ಬಿಡ್ತಾರೆ. ಯಾವತ್ತು ಅಂತಂದರೆ ಅದನ್ನು ಹೇಳಿದ್ದೀನಿ ನಾನು ನಿಮಗೆ, 19ನೇ ತಾರೀಕು ನಿಮಗೆ ಆಫ್ಟರ್ 11 AM ನಿಮ್ಗೆ ಏನಾಗುತ್ತೆ, ನಿಮಗೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಮಾಕ್ ರೌಂಡ್ ಇದು, ಮಾಕ್ ರೌಂಡ್ ಅಂದರೆ ಫೈನಲ್ ರೌಂಡ್ ಅಲ್ಲ, ಮಾಕ್ ರೌಂಡ್ ಅದು. ಮಾಕ್ ರೌಂಡ್ ಆದಮೇಲೆ ನಿಮ್ಗೆ ಏನಾದರೂ ಚೇಂಜಸ್ ಮಾಡ್ಕೋಬೋದು ಅದರಲ್ಲಿ, ಅಥವಾ ಆಪ್ಷನ್ಸ್ ಏನು ಎಂಟ್ರಿ ಮಾಡೋದ್ರಲ್ಲಿ ನೀವು ಇಲ್ಲ ಸೆಕೆಂಡ್ ಮಾಡ್ತೀನಿ, ಫಸ್ಟ್ ಮಾಡ್ತೀನಿ, ಅಥವಾ ಕೆಳಗಡೆ ಮೇಲೆ ಏನು ಚೇಂಜಸ್ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಳೋದಕ್ಕೆ ನಿಮಗೆ 3 ದಿನ ಟೈಮ್ ಕೊಡ್ತಾರೆ. 19ನೇ ತಾರೀಕಿಂದ ಹಿಡಿದು 22ನೇ ತಾರೀಕುವರೆಗೂ ನಿಮಗೆ ಟೈಮ್ ಕೊಡ್ತಾರೆ. ಅದಾದಮೇಲೆ ನಿಮಗೆ ರಿಯಲ್ ರಿಸಲ್ಟ್ಸನ್ನು, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫಸ್ಟ್ ರೌಂಡಿಗೆ ಸೀಟ್ಸನ್ನು ನಿಮಗೆ 25ನೇ ತಾರೀಕು 11ನೇ ತಾರೀಕು ಆದಮೇಲೆ ನಿಮಗೆ ಆಪ್ಷನ್ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ಯಾವ್ಯಾವ ಸೀಟ್ಸ್ ಅಲಾಟ್ ಆಗಿದೆ ನಿಮಗೆ ಅನ್ನೋದನ್ನ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಸೊ ಇದು ನಿಮಗೆ ಬಿಗಿನಿಂಗ್ ಫಸ್ಟ್ ಸ್ಟೇಜ್. ನಿಮಗೆ ಇದು ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡಿದ ಆದಮೇಲೆ ನೀವು ಮ್ಯಾಕ್ಸಿಮಮ್ ಎಷ್ಟೆಷ್ಟು ಕಾಲೇಜುಗಳಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟೂ ಎಂಟ್ರಿ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನೆಕ್ಸ್ಟ್ ಇದಾದಮೇಲೆ ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡುವಂಥ ಆಪ್ಷನ್ಸ್ ಇರೋದಿಲ್ಲ. ಅದರಲ್ಲಿ ಚೇಂಜ್ ಮಾಡ್ಕೋಬೋದು. ಅಂದರೆ ಚೇಂಜ್ ಇನ್ ದ ಸೆನ್ಸ್, ನೀವು ಕೆಳಗಡೆಯಿಂದ ಸೆಕೆಂಡ್ ಪ್ರಿಯಾರಿಟಿ ಇರೋದು 10th ಮಾಡ್ಕೋಬೋದು, 10th ಇರೋದನ್ನ ಸೆಕೆಂಡ್ ಮಾಡ್ಕೋಬೋದು, ಆ ಥರ ಆಪ್ಷನ್ಸ್ ಇರುತ್ತೆ. ಬಟ್ ಎಕ್ಸ್ಟ್ರಾ ನಿಮಗೆ ಆ್ಯಡ್ ಮಾಡುವಂಥ ಆಪ್ಷನ್ಸ್ ಕೊಡೋದಿಲ್ಲ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಈಗಲೇ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೊಬಿಡಿ. ಆಮೇಲೆ ನೀವು ಸರ್ ನಾವೇನು ಮಾಡಬೇಕು, ನಾವು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರಲಿಲ್ಲ, ಆ ಕಾಲೇಜ್ ಬೇಕಾಗಿತ್ತು ಬಟ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಅದಕ್ಕೆ ಯಾರೂ ಜವಾಬ್ದಾರ ಆಗೋದಿಲ್ಲ, ನೀವೇ ಜವಾಬ್ದಾರ ಆಗ್ತೀರಾ. ಸೊ ಅದಕ್ಕೆ ನಾನು ಈಗಲೇ ಹೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ಎಷ್ಟೆಲ್ಲ ಕಾಲೇಜಸ್ ಆಗುತ್ತೆ ಅಷ್ಟೆಲ್ಲ ಕಾಲೇಜಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಯಿತು, ಆಪ್ಷನ್ ಎಂಟ್ರಿ ಯಾವತ್ತೆಲ್ಲ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಫೀಸ್ ಸ್ಟ್ರಕ್ಚರ್, UGCET 2025 ತಾತ್ಕಾಲಿಕ ಶುಲ್ಕ ರಚನೆ ಇಂಜಿನಿಯರಿಂಗ್. ಸೊ ನಿಮಗೆ ಕೋರ್ಸುಗಳಿಗೆ ಫೀಸ್ ಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಕಂಪ್ಲೀಟಾಗಿ. ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ಸಿಗೆ ನಿಮಗೆ ಮತ್ತೆ ಅದು ಕ್ಯಾಟಗರಿ ವೈಸು ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಗೌರ್ಮೆಂಟ್ ಕಾಲೇಜುಗಳಿಗೆ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ನೋಡ್ಬೋದು ಫೀಸ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ. ಗೌರ್ಮೆಂಟ್ ಕಾಲೇಜಸ್ಗೆ ನಿಮಗೆ 44,000 ಇರುತ್ತೆ, ಮತ್ತು ಫಾರ್ ಏಡೆಡ್ ಕೋರ್ಸಸ್ಗಾದರೆ ನಿಮಗೆ 44,200 ಇರುತ್ತೆ. ಇದು GM 2A 2A 2B 3A 3B ಮತ್ತು SC/ST ಆ್ಯನ್ಯುವಲ್ ಇನ್ಕಮ್ ಎಬೋವ್ ಮೋರ್ ದ್ಯಾನ್ 10,000 ಇದ್ದರೆ, SC/ST ಕ್ಯಾಂಡಿಡೇಟ್ಸ್ಗೂ ಎಬೋವ್ ಮೋರ್ ದ್ಯಾನ್ 10,000 ಇದ್ದರೆ ಇದು ಕಂಪ್ಲೀಟಾಗಿ ಫೀಸ್ ಸ್ಟ್ರಕ್ಚರ್ ಇದು. ಮತ್ತು SC/ST ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 10 lakhs ಇದ್ದರೆ ಅವ್ರಿಗೆ ಫೀಸ್ ಸ್ಟ್ರಕ್ಚರ್ ಇಲ್ಲಿದೆ ನೋಡ್ಬೋದು ನೀವು ಕಂಪ್ಲೀಟಾಗಿ. ಇಲ್ಲಿ 44,200 ಇದೆ. SNQ ಕೋಟ ಏನಾದ್ರು ಸಿಕ್ಕರೆ ಅವರಿಗೆ, SNQ ಕೋಟ ಸಿಕ್ಕರೆ ನಿಮಗೆ, ಈಗ SNQ ಕೋಟ ಏನು ಅಂತ ಅಲಾಟ್ ಆಗಿದೆ ಅದು SNQ ಕೋಟ ಫೈನಲ್ ಆಗೋದಿಲ್ಲ, ನಿಮಗೆ ಸೀಟ್ ಅಲಾಟ್ ಆದವಾಗಲೇ ಗೊತ್ತಾಗುತ್ತೆ ಅದು SNQ ಕೋಟ. ಯಾಕಂದರೆ ನಿಮಗೆ ಆ ಕಾಲೇಜಲ್ಲಿ ನೀವು ತೊಗೊಂಡ್ರೋ ಕೋರ್ಸಲ್ಲಿ 5% ಸೀಟನ್ನು ಮಾತ್ರ ನಾವು ಇಲ್ಲಿ SNQ ಕೋಟಾಗೆ ಅಲಾಟ್ ಮಾಡೋದ್ರಿಂದ ಆ 5%ಅಲ್ಲಿ ನೀವು ಬಂದರೆ ನಿಮಗೆ SNQ ಕೋಟ ಅಲಾಟ್ ಆಗಿರುತ್ತೆ. SNQ ಕೋಟ ಅಲಾಟ್ ಆದರೆ ನಿಮ್ಮ ಫೀಸು ಇಷ್ಟಾಗುತ್ತೆ ನಿಮಗೆ. ಅದೇ ಫಾರ್ ಏಡೆಡ್ ಕಾಲೇಜಸ್ಗಾದರೆ ನಿಮಗೆ 44,200 ಅಷ್ಟೇ ಇರುತ್ತೆ, ಮತ್ತು SNQ ಕೋಟಾಗೂ ಅಷ್ಟೇ ಇರುತ್ತೆ. UVCE ಕಾಲೇಜಿಗೂ ನಿಮಗೆ 49,600 ಇರುತ್ತೆ, ಮತ್ತು SNQ ಕೋಟ ಆದರೆ 21,360 ಇರುತ್ತೆ. VTU ಕಾನ್ಸ್ಟಿಟ್ಯೂಟ್ಸ್ ಹೈಯರ್ ಫೀಸ್, ಅಂದರೆ ಕಾಲೇಜಸ್ ಹೈಯರ್ ಫೀಸ್ ಏನಿರುತ್ತೆ ಅಂದರೆ ನಿಮಗೆ, ಅಂದರೆ ಪ್ರೈವೇಟ್ ಕಾಲೇಜುಗಳ ಫೀಸು ನಿಮ್ಗೆ ಏನಿರುತ್ತೆ ಅಂತಂದರೆ 1,02,410 ಇರುತ್ತೆ, ಮತ್ತು SNQ ಕೋಟ ಇದ್ದರೆ ನಿಮಗೆ 21,360 ಇರುತ್ತೆ. ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ ತೊಗೊಂಡ್ರೆ ನಿಮಗೆ 1,12,000 ಹೈಯರ್ ಫೀಸ್ ಇರುತ್ತೆ. ನೆಕ್ಸ್ಟು ನಿಮಗೆ SNQ ಕೋಟಾದಲ್ಲಿ ಸಿಕ್ಕರೆ 31,360 ರೂಪೀಸ್ ಇರುತ್ತೆ. ಅದೇ ಥರ ನಿಮಗೆ ಡೀಮ್ಡ್ ಯೂನಿವರ್ಸಿಟಿನಲ್ಲಿದ್ದರೆ 1,12,410 ಇರುತ್ತೆ ನಿಮಗೆ ಕಂಪ್ಲೀಟಾಗಿ, ಅಲ್ಲಿ SNQ ಕೋಟ ಇರೋದಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಿಮಗೆ SC/ST ಕ್ಯಾಂಡಿಡೇಟ್ಸ್ಗೆ ನೋಡಿದ್ರೆ ನಿಮಗೆ ಲೆಸ್ ದ್ಯಾನ್ 10 lakhs ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 10 lakhs ಇದ್ದರೆ ನಿಮಗೆ ಫೀಸು 0 ಇದೆ. ಅದಾದಮೇಲೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakhs ಇದ್ದರೆ ಅವ್ರಿಗೆ ಈ ಫೀಸ್ ಇರುತ್ತೆ. ನೀವು ಲಾಸ್ಟ್ ಕಾಲಮ್ ಇದೆಯಲ್ಲ ಅದು ಕಂಪ್ಲೀಟಾಗಿ ಅದು ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ ಅಪ್ ಟು 2.5 lakhs ಇದ್ದರೆ. ಅಗೇನ್ ಮೋರ್ ದ್ಯಾನ್ 2.5 lakhs ಇದ್ದರೆ ನೀವು ನೋಡ್ಬೋದು, ಅಲ್ಲಿದೆ ನೋಡಿ ಫಸ್ಟ್ ಕಾಲಮ್ ಇದೆ ನೋಡಿ, ಅದೇ ಬರುತ್ತೆ ನಿಮಗೆ. ಫಸ್ಟ್ ಕಾಲಮ್ ಇದೆಯಲ್ವಾ, ಅಂದರೆ GM 2A 2Bಗೆ ಏನಿದೆ ಕಾಲಮು, ಅದೇ ಕಾಲಮಲ್ಲಿ ನಿಮಗೆ ಆ ಫೀಸ್ ಅಪ್ಲೈ ಆಗುತ್ತೆ. ಇಫ್ ಇಟ್ ಈಸ್ ಇವರ ಆ್ಯನ್ಯುವಲ್ ಇನ್ಕಮ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ಆ್ಯನ್ಯುವಲ್ ಇನ್ಕಮ್ ಮೋರ್ ದ್ಯಾನ್ 2.5 lakhs ಇದ್ದರೆ. ಮತ್ತು ಫಾರ್ಮಸಿಗೆ ಬಂದರೆ ನಿಮಗೆ ಫೀಸ್ ನೋಡ್ಬೋದು, ಗೌರ್ಮೆಂಟ್ ಕಾಲೇಜಸ್ ಆದರೆ 14,030 ರೂಪೀಸ್ ಇದೆ, ಮತ್ತು SC/STಗೆ 0 ಇದೆ, ಮತ್ತು ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ ನೋಡ್ಬೋದು. ಲಾಸ್ಟ್ ಕಾಲಮ್ ಬಂದು ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇರೋರಿಗೆ. ಅನ್ಏಡೆಡ್ ಕಾಲೇಜಸ್ವರೆಗೆ 26,000 ಇದೆ, ಮತ್ತು ಫಾರ್ಮಾ ಡಿ ಕೋರ್ಸಿಗೆ 67,000 ಇದೆ. ಆಮೇಲೆ ನೀವು ಗೌರ್ಮೆಂಟ್ ಕಾಲೇಜಸ್ಸು ಫಾರ್ಮ್ ಸೈನ್ಸಿಗೆ ಬಂದು 39,780 ಇದೆ, ಪ್ರೈವೇಟ್ ಕಾಲೇಜಸ್ಸು 60,500 ಇದೆ, ವೆಟರ್ನರಿ ಸೈನ್ಸ್ಗೆ 76,380 ಇದೆ.
ಆಮೇಲೆ ಇಲ್ಲಿ SC/ST ಸ್ಟೂಡೆಂಟ್ಸ್ಗಳಿಗೂ ಇಲ್ಲಿ ಫೀಸ್ ಬರುತ್ತೆ 11,715 ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 10 lakhs ಇದ್ದರೆ. ಮತ್ತು ಇಲ್ಲಿ ಓಕೆ ಇಷ್ಟು ನೆಕ್ಸ್ಟು ನಿಮ್ಗೆ ಅದಾದಮೇಲೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಬಂದಾಗ ಗೌರ್ಮೆಂಟ್ ಕಾಲೇಜಸ್ ಫಿಶರೀಸ್ ಮತ್ತು ಡೈರಿ ಸೈನ್ಸ್ಗೆ ಬಂದಾಗ ನಿಮಗೆ ಫೀಸ್ ಬಂದು 39,605 ಇದೆ. SC/ST ಆದರೆ ನಿಮಗೆ 11,715 ಇದೆ. ಓಕೆ ಕ್ಯಾಟಗರಿ 1 ಆದರೆ 39,605 ಇದೆ. ಅದಾದಮೇಲೆ ನಿಮಗೆ ಇಲ್ಲಿ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ದ ಫೀಸ್ ಆಫ್ ದಿ ಅಬೋ ಟೇಬಲ್, ಅಂದರೆ ಇಂಜಿನಿಯರಿಂಗ್ ಫೀಸ್ ನಿಮಗೇನು ಇದು ಎಕ್ಸ್ಟ್ರಾ ಫೀಸ್ ಏನಿರುತ್ತೆ ಯೂನಿವರ್ಸಿಟಿ ಫೀಸ್ ಅಂತ, ಇದು ಕೂಡ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಾದಮೇಲೆ ನೋಟ್ ಅಂತ ಕೊಟ್ಟಿದ್ದಾರೆ, ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ ಅಪಾರ್ಟ್ ಫ್ರಮ್ ದ ಅಬೋವ್ ಫೀಸ್ 650 rupees ಎಕ್ಸ್ಟ್ರಾ ಆರ್ಕಿಟೆಕ್ಚರ್ ಅವ್ರಿಗೆ. ಅದಾದಮೇಲೆ ನಿಮಗೆ 10,000 ಆ್ಯಸ್ ಅದರ್ ಫೀಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಟೇಬಲ್ ಫಾರ್ ದ ಗೌರ್ಮೆಂಟ್ ಆ್ಯಂಡ್ ಅನ್ಎಡೆಡ್ ಕಾಲೇಜಸ್, ಅಂದರೆ ಗೌರ್ಮೆಂಟ್ ಅನ್ಎಡೆಡ್ ಕಾಲೇಜಸ್ಗೆ ಅದರಲ್ಲೂ 10,000 ಆ್ಯಡ್ ಆಗಿರುತ್ತೆ. ಅಂದರೆ ಗೌರ್ಮೆಂಟ್ ಫೀಸು ಆ್ಯಡ್ ಆಗಿರುತ್ತೆ. ಅದರ ಜೊತೆಗೆ 20,000 ಆ್ಯಸ್ ಅದರ್ ಫೀಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಟೇಬಲ್ ಫಾರ್ ಅನ್ಎಡೆಡ್ ಪ್ರೈವೇಟ್ ಡೀಮ್ ಟು ಬಿ ಯೂನಿವರ್ಸಿಟಿ. ನೀವು ಫೀಸ್ ಏನು ಮೆನ್ಷನ್ ಮಾಡಿದರೆ ಎಲ್ಲ ಸೇರಿಸಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಅವೇರ್ನೆಸ್ ಇರಲಿ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳ್ತೀನಿ, ಒಂದು ಎಕ್ಸಾಂಪಲ್ ನಿಮಗೆ. ಈಗ ನಿಮಗೆ ಯಾವುದೋ ಒಂದು ಕ್ಯಾಟಗರಿ ತೊಗೊಳ್ಳಿ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ GM ಕ್ಯಾಟಗರಿ ಅಂತ ಅಂದ್ಕೊಳ್ಳಿ. ಈಗ GM ಕ್ಯಾಟಗರಿಗೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಫಸ್ಟ್ ರೌಂಡಲ್ಲಿ. ಫೀಸು ತೋರಿಸುವಂಥದ್ದು ಪೇ ಮಾಡಬೇಕಾದ್ರೆ ನಿಮಗೆ ಕೇಳುವಂಥದ್ದು ಅದು ನಿಮಗೆ 44,200 ಕೇಳುತ್ತೆ ಬಿಗಿನಿಂಗಲ್ಲಿ. ಅದಾದಮೇಲೆ ನಿಮಗೆ ಅಪ್ಡೇಟ್ ಆದಮೇಲೆ ಅಂದರೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ನಿಮ್ಮ ಫೀಸು SNQ ಕೋಟ ಇದ್ದರೆ ನಿಮಗೆ 21,360 rupees ಬರುತ್ತೆ. ಅದಷ್ಟು ಕದೇ ತೋರಿಸುತ್ತೆ ನಿಮಗೆ. ಫೀಸ್ ಪೇ ಮಾಡೋಕ್ಕೆ ಹೋದಾಗ ನಿಮಗೆ ನಿಮ್ಮದು SNQ ಕೋಟದಲ್ಲಿ ಸಿಕ್ಕಿದ್ದೆ. ಸೊ ನಿಮ್ಮ ಫೀಸ್ ಬಂದು 21,360 rupees ಅಂತ ತೋರಿಸುತ್ತೆ ಅಲ್ಲೇ ನಿಮಗೆ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಬಿಗಿನಿಂಗಲ್ಲಿ ತೋರಿಸ್ಬೇಕಾದ್ರೆ ಮಾರ್ಕ್ ರೌಂಡಲ್ಲಿ ನಿಮಗೆ 44,200 ತೋರಿಸುತ್ತೆ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿದ ಆದಮೇಲೆ ನಿಮಗೆ ಸೀಟ್ ಏನು ಸಿಗುತ್ತೆ, ಆಗ ನಿಮಗೆ ಅಲ್ಲಿ ನೀವು ಫೀಸ್ ಪೇ ಮಾಡೋಕ್ಕೆ ಹೋದಾಗ ನಿಮಗೆ ನಿಮ್ಮ ಸೀಟು SNQ ಕೋಟರ ಅಂಡರಲ್ಲಿ ಬಂದರೆ ಸೀಟ್ ಸೆಲೆಕ್ಟ್ ಆಗಿದ್ದರೆ 21,360 rupees, ಅಂದರೆ ಇದು SNQ ಕೋಟ ಫೀಸ್ ಅಪ್ಲೈ ಆಗುತ್ತೆ ನಿಮಗೆ. ಅದು ಫೀಸ್ ಇಷ್ಟು ಪೇ ಮಾಡ್ತೀರಾ. ಸೊ ಈ ಥರ ಅಪ್ಲೈ ಆಗುತ್ತೆ. ನೀವು ಕನ್ಫ್ಯೂಷನ್ ಆಗೋ ನೆಸೆಸಿಟಿ ಇಲ್ಲ. ಕೆಲವರು ಸ್ಟೂಡೆಂಟ್ಸ್ ಲಾಸ್ಟ್ ಇಯರು ನೋಡಿದ್ದೆ ನಾನು, ಅವರು ಕನ್ಫ್ಯೂಷನ್ ಆಗಿದ್ರು, ಸರ್ ನಂದು 44,200 rupees ತೋರಿಸಿದೆ, ಅದಾದಮೇಲೆ ನಂದು ಚೇಂಜ್ ಆಯಿತು ಅಂತ. ಸೊ ಅದು ಚೇಂಜಸ್ ಆಗುತ್ತೆ. ನೀವು ಫೀಸ್ ಪೇ ಮಾಡೋಕ್ಕೆ ಹೋದಾಗ ನಿಮಗೆ ನಿಮಗೆ SNQ ಕೋಟ ಅಲಾಟ್ ಆದಾಗ ಎಷ್ಟು ಫೀಸ್ ಇರುತ್ತೋ ಅಷ್ಟು ಫೀಸ್ ಇರುತ್ತೆ ನಿಮಗೆ. ಸೊ ಇದು ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇದು ಡೀಟೇಲ್ಸ್ ಆಯಿತು. ಈಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಈಗ ಆಪ್ಷನ್ ಎಂಟ್ರಿ ಮಾಡೋದು ಅನ್ನೋದನ್ನು ಲೈವ್ ಆಗಿ ಕಂಪ್ಲೀಟಾಗಿ ಡೆಮೋನ ತೋರಿಸ್ತೀನಿ. ಸೊ ದಯವಿಟ್ಟು ನನ್ನ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.